ಯಕ್ಷಿಣಿಗೂ ಪವಾಡಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ಈಗ ಮ್ಯಾಜಿಕ್ಗೂ ಮಿರಾಕಲ್ಗೂ ಇರೋ ವ್ಯತ್ಯಾಸ, ಡಿಫ್ರೆನ್ಸ್. ಪವಾಡ ಆಗೋದು ಆದರೆ ಯು ಹ್ಯಾವ್ ಟು ಬಿ ದೇರ್ ಫಾರ್ ದಿ ಪವಾಡಕ್ಕೆ. ನೀನು ಒದಗಿ ಬರಬೇಕು, ನಿನ್ನ ಮೂಲಕ ಆಗಬೇಕು. ನೀನು ಒಂದು ಬ್ಯಾಕ್ಗ್ರೌಂಡ್ ಆಗ್ತೀಯ ಪವಾಡಕ್ಕೆ, ನೀನೊಂದು ಕಾಂಟೆಕ್ಸ್ಟ್ ಆಗ್ತೀಯ, ನೀನೊಂದು ಸ್ಟೇಜ್ ಆಗ್ತೀಯ ನಿನ್ನಲ್ಲಿ ಪವಾಡ ನಡೆಯೋಕ್ಕೆ. ಆ ಬೇಸ್, ಆ ಬ್ಯಾಕ್ಗ್ರೌಂಡ್ ಅದು ಆಗತ್ತೆ ನಿನ್ನ ಮೂಲಕ. ಪವಾಡ ಅನ್ನೋದು ಸಡನ್ನಾಗಿ ಆಗತ್ತೆ, ತನ್ನಷ್ಟಕ್ಕೆ ಆಗತ್ತೆ. ಅದು ಯಾವುದೋ ಒಂದು ಸಂದರ್ಭ ಕೂಡ್ಕೊಂಡು ಬಂದಾಗ ಆಗತ್ತೆ. ಉದಾಹರಣೆಗೆ ನನಗೊಂದು ಮಂತ್ರ ಕೇಳಿಸ್ತು, ಯಾವತ್ತೋ ಕೇಳಿಸ್ತು. ಅದನ್ನು ಬಾಯಿನಲ್ಲಿ ಹೇಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಇವತ್ತವರೆಗೂ ಹೇಳೋಕ್ಕಾಗಿಲ್ಲ. ಅದಕ್ಕೆ ವೊಕ್ಯಾಬುಲರಿ ಇಲ್ಲ ಹೇಳೋಕ್ಕೆ, ಆದರೆ ಕೇಳಿಸುತ್ತೆ, ಹೇಳೋಕ್ಕಾಗಲ್ಲ. ಆವಾಗ ನನ್ಕೊಂಡೆ ಇದು ಒಂದು ರಹಸ್ಯ, ಇದು ಹೇಳೋಕ್ಕಾಗದೇ ಇರೋ ಮಂತ್ರ, ಇದು ನನಗೋಸ್ಕರನೇ ಪರ್ಸನಲ್ಲಾಗಿ ಸಿಕ್ಕಿರೋದು, ನನ್ನ ಗುರು ನನಗೆ ಅಂತರ್ಯಾಮಿ ಇದು ಕೊಟ್ಟಿರೋದು. ಇದು ಹೇಳೋದಲ್ವೇನೋ, ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಸತಿ ನಾನು ಕೇಳಿದಾಗ್ಲೂ ಇದನ್ನು ಹೇಳಬೇಕು ಅಂತ ತವಕ ಪಟ್ಕೊಂಡು, ಇದನ್ನೆಲ್ಲರಿಗೂ ಕೊಡಬೇಕು, ಹೇಳ್ಕೊಡ್ಬೇಕು ಅಂತ ತವಕ ಪಟ್ಕೊಳ್ತಾ ಇದ್ದಂಗೂ ಅದು ಕೇಳದೇ ಇರೋ ಹಂಗಾಯಿತು. ಎಷ್ಟೋ ದಿವಸ ಕೇಳಲೇ ಇಲ್ಲ. ಆಮೇಲೆ ಅಂದ್ಕೊಂಡೆ, ಓಹೋ ಇದು ನನಗೆ ಪರ್ಸ್ನಲ್ಲಾಗಿ ಸಿಕ್ಕಿರೋದು ಅಂತ. ಇದು ಹೇಳೋಕ್ಕಾಗದೇ ಇರೋದು, ಅಟ್ಲೀಸ್ಟ್ ನಾನು ಕೇಳಿಸಾದರೂ ಕೇಳಿಸ್ಕೊಳ್ಳೋಣ, ಹೇಳೋದು ಬೇಡ, ನಾನು ಯಾರಿಗೂ ಹೇಳಲ್ಲ ಅಂತ ಅಂದ್ಕೊಂಡ್ಮೇಲೆ ಮತ್ತೆ ತಿರುಗಿ ಕೇಳೋಕ್ಕೆ ಶುರುವಾಯಿತು. ಅದಕ್ಕೊಂದು ಯೋಗ್ಯತೆ ಬಂದಾಗ ಮತ್ತೆ ಕೇಳೋಕ್ಕೆ ಶುರುವಾಯಿತು. ಒಂದು ಸ್ಥಿತಿ ಇದ್ದರೆ ಅದು ಕೇಳಿಸಿದ ತಕ್ಷಣ ನಾನು ಕಣ್ಣು ಬಿಟ್ಟರೆ ಅದು ಕಾಣಿಸ್ತು. ಯಾರಿಗೂ ತೋರ್ಸೋಕ್ಕಾಗಲ್ಲ, ಅದು ಕಾಣಿಸ್ತು. ನನಗೆ ಕಾಣಿಸ್ತಾ ಇರೋದನ್ನು ತೋರ್ಸೋಕ್ಕೆ ನಾನೇನೋ ಒಂದು ಮ್ಯಾಜಿಕ್ ಮಾಡಬೇಕಾಯ್ತು. ನನಗೆ ಹೀಗೆ ಕಾಣಿಸ್ತಾ ಇದೆ, ಅದನ್ನು ತೋರಿಸ್ಬೇಕು. ಮತ್ತೆ ತೋರಿಸೋದು ನಿಂತೋಯ್ತು. ತೋರಿಸೋದು ಅಲ್ಲ, ಇದು ನನಗೋಸ್ಕರ ಸಿಕ್ಕಿರೋದು. ಈ ಸಿದ್ಧಿಗಳು ಯಾವುದೂ ನೀವು ಯಾರಿಗೂ ಹೇಳೋದಲ್ಲ. ಇದು ಹೇಳ್ತಾ ಕೂತಿದ್ರೆ ಜನರಿಂದ ನಿನಗೆ ಮನ್ನಣೆ ಸಿಗ್ಬೋದು, ಯಾರೂ ಮಾಡದೇ ಇರೋದನ್ನು ನೀನು ಮಾಡ್ದಂಗೆ ಅನ್ನಿಸ್ಬೋದು. ಆದರೆ ನೀನು ಮುಂದಕ್ಕೆ ಹೋಗಲ್ಲ, ನೀನು ನಾಶ ಆಗತ್ತೆ. ನೀನು ಬಿಡು, ಅದನ್ನು ಕೊಟ್ಬಿಡು. ಹೇಳಿದ್ದು ಮತ್ತು ನೋಡಿದ್ದಾಯಿತು. ಇನ್ನೇನಾದರೂ ಅದರಿಂದ ನಿನಗಾಗಬೇಕಾದ್ರೆ ಬಿಟ್ಬಿಡು. ಹೇಳ್ಕೊಡ್ಲೂ ಬೇಡ, ತೋರಿಸ್ಲೂ ಬೇಡ, ಯಾರಿಗೂ ಹೇಳಲೂ ಬೇಡ, ತೋರಿಸ್ಲೂ ಬೇಡ. ಇದು ಒಳಗಡೆಯಿಂದ ಬಂದದ್ದು ಆಣತಿ. ಅದರ ಪ್ರಕಾರ ಸಾಧನೆ ನಡೀತಾ ಇದ್ದಾಗ ಒಂದೊಂದು ಸತಿ ಅನುಭವಕ್ಕೆ ಬರೋಕ್ಕೆ ಶುರುವಾಗುತ್ತಲ್ಲ, ಇದು ಪವಾಡ. ಮ್ಯಾಜಿಕ್ಗೆ ಟ್ಯಾಲೆಂಟ್ ಬೇಕು, ಪವಾಡಕ್ಕೆ ಟ್ಯಾಲೆಂಟ್ ಅಲ್ಲ, ಇನ್ನೊಸೆನ್ಸ್ ಬೇಕು. ಟ್ಯಾಲೆಂಟ್ ಇರೋರಿಗೆ ಗೊತ್ತಾಗೋದು ಟ್ಯಾಲೆಂಟ್ ಯಾವುದು, ಇನ್ನೊಸೆನ್ಸ್ ಯಾವುದು ಅಂತ. ದ ಟ್ಯಾಲೆಂಟ್ ಈಸ್ ನಾಟ್ ಪ್ರಾಕ್ಟೀಸ್ ಮಾಡೋದಲ್ಲ, ಅದು ಪರಮಾತ್ಮನೇ ಕೊಟ್ಟಿರ್ತಾನೆ ಟ್ಯಾಲೆಂಟ್ನ. ಇದೆರಡೂ ಬೇರೆಯೇ. ಅದೊಂದು ವಿದ್ಯೆ ಥರ ಒಬ್ಬರಿಂದ ಒಬ್ಬರಿಗೆ ಈ ಮ್ಯಾಜಿಕ್ಗಳೆಲ್ಲ ಬಂದಿದೆ. ಆದರೆ ಕೆಲವು ಸ್ಪಿರಿಚುವಲ್ ಸಾಧನೆಯಲ್ಲಿ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಅಂತ, ವಾಮಾಚಾರ ಅಂತ ಮಾಡ್ತಾರೆ. ಅದು ತುಂಬಾ ಬೇರೆ. ಅದು ಸದಾಚಾರ ಪೂಜೆಗೆ ಬರಲ್ಲ. ಅದಕ್ಕೆ ಬೇಸೇ ಬೇರೆ, ಅದಕ್ಕೆ ಫೌಂಡೇಶನ್ನೇ ಬೇರೆ, ಅದಕ್ಕೆ ಬೇರೆ ಓದಬೇಕಾಗಿರೋ ಗ್ರಂಥಗಳೇ ಬೇರೆ, ಅದರ ಉದ್ದೇಶವೇ ಬೇರೆ. ಅದು ನಮ್ಗೆ ಗೊತ್ತಿಲ್ಲ. ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ದರ್ಶಿಸೋದು ಶ್ರೀಚಕ್ರ ಉಪಾಸನೆಯಿಂದ ಸಾಧ್ಯನಾಮ. ಈ ಪಿಂಡಾಂಡ, ಬ್ರಹ್ಮಾಂಡ ಎಲ್ಲವೂ ಒಂದು ದೊಡ್ಡ ದೊಡ್ಡ ಪದಗಳು. ಕೇಳಿದ್ರೇ ಕೆಲವ್ರಿಗೆ ಟರ್ಮಿನಾಲಜಿ ಗೊತ್ತಿಲ್ಲದೆ ಇರೋರಿಗೆ ಹೆದರಿಕೆನೇ ಆಗುತ್ತೆ.
ಇಂಗ್ಲೀಷ್ನಲ್ಲಿ ಒಂಥರ ರೂಢಿ ಅವ್ರಿಗೆ ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಅಂದರೆ ಇಷ್ಟ ಕೇಳೋಕ್ಕೆ. ಗೊತ್ತಿಲ್ಲ ನನಗೆ, ಎಷ್ಟೋ ಸತಿ ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಒಂದು ಶ್ಲೋಕ ನಾವು ಆವಾಗವಾಗ ಹೇಳ್ತಾ ಇರ್ತೀವಿ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಿಶೇಷತೆ. ಪ್ರತಿಯೊಂದು ಪಾರ್ಟಿಕಲ್ ಕೂಡ ಪೂರ್ಣ ಅಂತ. ನೀನು ಅದು ಒಂದರಿಂದ ತೆಗೆದ್ರೆ ಒಂದು ಭಾಗ ಅಂತ ಅಂದ್ಕೊಂಡು ತೆಗೆದ್ರೂ ಕೂಡ ಆ ಭಾಗವೂ ಕೂಡ ಪೂರ್ಣ ಅಂತ. ಪರಮಾತ್ಮನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವನು ಪ್ರತಿ ಕಣ ಕಣದಲ್ಲೂ ಪರಿಪೂರ್ಣವಾಗಿದ್ದಾನೆ ಅಂತ ಹೇಳ್ತೀವಿ. ಇದೆಲ್ಲ ಬರೀ ಹೇಳಿಬಿಟ್ಟು ಬಿಟ್ಬಿಡೋದಲ್ಲ, ಎಕ್ಸ್ಪೆರಿಮೆಂಟ್. ಎಲ್ಲಿ? ಹೊರಗಲ್ಲ, ಯಾರ ಮೇಲೂ ಅಲ್ಲ, ನಮ್ಮ ಮೇಲೆ. ನಾನೊಂದು ಭಾಗವಾಗಿದ್ದರೆ ನಾನು ಪೂರ್ಣವಾಗಿರಬೇಕಲ್ವ. ಆ ಪೂರ್ಣತ್ವವನ್ನು, ನನ್ನ ಪರಿಪೂರ್ಣತ್ವವನ್ನು ಹೇಗೆ ನಾನು ಕಂಡುಕೊಳ್ಳೋದು? ಲಿಮಿಟೆಡ್ ಇಂದ್ರಿಯಗಳಿದೆ ದೇಹದಲ್ಲಿ, ಇಷ್ಟುದ್ದ ಬಾಡಿ, ಅದು 2 ದಿನ ಇರುತ್ತೆ, 3ನೇ ದಿನ ಇರಲ್ಲ. ಇದರಲ್ಲಿ ಪೂರ್ಣತ್ವ ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋ ಯೋಚನೆ ಬರಬೇಕು. ಎಷ್ಟು ಬೇಗ ಕಂಡುಹಿಡ್ಕೊಳಕ್ಕಾಗತ್ತೆ? ಈ ಮನಸ್ಸು ಚಂಚಲ, ಅದರಿಂದ ದೇಹನ ಹಿಡಿದಿಟ್ಕೊಳಕ್ಕಾಗ್ತಾ ಇಲ್ವಲ್ಲ. ಬುದ್ಧಿ ಇಷ್ಟಿದೆ, ಅದು ನನ್ನ ಮಾತು ಕೇಳ್ತಾ ಇಲ್ವಲ್ಲ. ನನಗೆ ಬೇಕು ಅಂದಿದ್ದು ಮಾಡಲ್ವಲ್ಲ ಅದು. ನನ್ನ ಅಹಂಕಾರದಿಂದ ಏನೇನು ನಡಿಬೇಕೋ ಎಲ್ಲ ಬುದ್ಧಿ ಅದಕ್ಕೆ ಹೋಗುತ್ತೆ. ಆದರೆ ಒಳಗಿಂದ ನನಗೇನು ಬೇಕು ಅಂತ ನನಗೆ ಗೊತ್ತೇ ಇಲ್ವಲ್ಲ. ಏನು ಮಾಡಬೇಕು ಅಂತ ಮಾಡಿಸ್ಕೊಳಕ್ಕೆ ಗೊತ್ತೇ ಇಲ್ವಲ್ಲ ನನಗೆ. ಇದೆಲ್ಲ ಆತ್ಮ ಚಿಂತನೆ ಅಂತ ಹೇಳ್ತಾರೆ. ಚಿಂತೆ ಮನುಷ್ಯನ ಸುಟ್ಟರೆ ಆತ್ಮಚಿಂತನೆ ಮನುಷ್ಯನ ಉದ್ಧಾರ ಮಾಡುತ್ತೆ. ಆತ್ಮನೇವ ಪಶ್ಯತೆ. ಆತ್ಮದ ಬಗ್ಗೆ ಆತ್ಮನೇ ಚಿಂತೆ ಮಾಡಬೇಕು, ಆತ್ಮನೇ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಅದರಿಂದ ಮನಸ್ಸು ಬುದ್ಧಿಯನ್ನು ಮೀರಿ ಕೂತ್ರೆ ನಮಗೆ ಒಂದು ರಿವಲೇಷನ್ ಆಗುತ್ತೆ. ನಮ್ಮ ಆತ್ಮ ಮಾತಾಡುತ್ತೆ, ನಾನಿಲ್ಲಿದ್ದೀನಿ ನೋಡು, ಅಹಂ ಬ್ರಹ್ಮಾಸ್ಮಿ ಅಂತ. ಹಾಗೆ ನಮಗೆ ಶ್ರೀಚಕ್ರ ಉಪಾಸನೆ ಅಂದ್ರೇ ಇದೊಂದು ಅದ್ವೈತ ಫಿಲಾಸಫಿ. ಇಟ್ಸ್ ಗೋಯಿಂಗ್ ಬಿಯಾಂಡ್ ಎವ್ರಿಥಿಂಗ್. ಇದೊಂದು ರಹಸ್ಯವಾದ ಜ್ಞಾನ, ಯಾರೂ ಮುಚ್ಚಿಟ್ಟಿಲ್ಲ, ಮಾಯೆ ಮುಚ್ಕೊಂಡಿದೆ ಅಷ್ಟೇ. ಇದನ್ನು ನಾವು ಮಾಯೆ ಸರಿಸಿ ಜ್ಞಾನದಲ್ಲಿ ನೋಡ್ತಾ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ತಿಳ್ಕೋಬೇಕು. ಅದಕ್ಕೆ ಹೇಳ್ತೀನಿ, ನಮ್ಮ ಬಾಡಿ ಅಂದ ತಕ್ಷಣ ರುಂಡ ಕೈಕಾಲು ಅಲ್ಲ, ಇದು ಇಷ್ಟೇ ನೋಡಬೇಡಿ. ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಒಟ್ಟಿಗೆ ನೋಡಿ. ಪ್ರತಿಯೊಂದು 3 ದೇಹಕ್ಕೂ ನಮಗೆ ಕೆಲವು ಡಿಸಿಪ್ಲಿನ್ಸ್ ಇದೆ. ಅದನ್ನೇ ಪತಂಜಲಿ ಅಥವಾ ಯೋಗಸೂತ್ರ ತೆಗೆದಾಗ ನಮಗೆ ಗೊತ್ತಾಗತ್ತೆ, ಕೆಲವು ದೇಹಕ್ಕೆ ಡಿಸಿಪ್ಲಿನ್ ಇದೆ, ಬಹಿರ್ ಸಾಧನೆ. ಅದು ಮನಸ್ಸಿಗೆ ಡಿಸಿಪ್ಲಿನ್ ಮಾಡೋದು ಅಂತರ್ ಸಾಧನೆ. ನಮ್ಮ ಮನಸ್ಸನ್ನು ಮೀರಿ ನಾವು ಸಾಧನೆ ಮಾಡಬೇಕಾದ್ರೆ, ಶೋಧನೆ ಮಾಡಬೇಕಾದ್ರೆ ಅದು ಅಂತರಾಂತರ ಸಾಧನೆ. ಹೀಗೆ ನಾವು 3 ಸ್ಟೇಜ್ನಲ್ಲಿ ನಾವು ನೋಡೋದನ್ನು ಪ್ರತಿಯೊಂದು ಯೋಗದಲ್ಲೂ ಕೂಡ ಆಳಕ್ಕೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಲೇಯರ್ ಬೈ ಲೇಯರ್ ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕು, ಹಂತವಾಗಿ ಅರ್ಥ ಮಾಡ್ಕೊಳ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಪ್ರತಿಯೊಂದೂ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರುತ್ತೆ. ಸ್ಥೂಲವನ್ನು ಬಿಡಿಸ್ಕೊಂಡು ಸೂಕ್ಷ್ಮಕ್ಕೆ ಹೋಗ್ತಾ ಇರಬೇಕು. ಗೊತ್ತಾದ ತಕ್ಷಣ ಅದು ಸ್ಥೂಲ ಆಗೋಯಿತು, ಮತ್ತೊಳಗೆ ಹೋಗಬೇಕು ಅಂತ. ಇದು ಇನ್ನರ್ ಜರ್ನಿ. ಇದು ಪಿಲಿಗ್ರಿಮೇಜೇ ಭಾಳ ಮುಖ್ಯ. ನೀವು ಡೆಸ್ಟಿನೇಷನ್ ತಲುಪೋದು ಮುಖ್ಯ ಅಲ್ಲ, ಯಾತ್ರೆನೇ ಮುಖ್ಯ. ದೇವಸ್ಥಾನ ತಲುಪೋದು ಮುಖ್ಯ ಅಲ್ಲ. ದೇವಸ್ಥಾನಕ್ಕೆ ಹೋಗೋ ಸಂಕಲ್ಪ, ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ನಿಮ್ಗೇನು ಅನುಭವಗಳಾಗುತ್ತೆ, ಆ ಜರ್ನಿ ಅದರಲ್ಲಿ ನಮ್ಗೆ ಅನುಭವ ಸಿಗುತ್ತೆ. ಕೊನೆಗೆ ಹೋಗಿ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರೆ ಏನೂ ಸಿಗಲ್ಲ. ನಾವು ಹೋಗಿ ತಲುಪಿಬಿಡ್ಬೇಕು ಅಂತ ಹೇಳಿ ಮೇಲೆ ಹೆಲಿಕಾಪ್ಟರ್ನಲ್ಲಿ ಮುಟ್ಬಿಟ್ಟು ಬಂದುಬಿಟ್ರೆ ಸಾಧ್ಯ ಇಲ್ಲ. ಅದಕ್ಕೆ ಯಾವತ್ತೂ ಯಾತ್ರೆ ಅನುಭವಿಸ್ಬೇಕು. ಹಾಗೆ ಶ್ರೀಚಕ್ರ ಅಂದಾಗ ಅದು ಬರೀ ಒಂದು ಯಂತ್ರ ಅಲ್ಲ, ಇಡೀ ಬ್ರಹ್ಮಾಂಡವನ್ನು ಅದು ತೋರಿಸ್ತಾ ಇದೆ. ನಮ್ಮ ದೇಹ ಒಂದು ಪಿಂಡಾಂಡ ಆಗಿರಬಹುದು, ಆದರೆ ಇದರಲ್ಲಿ ಬ್ರಹ್ಮಾಂಡವನ್ನು ದರ್ಶನ ಮಾಡುವಂತಹ, ಸೂಕ್ಷ್ಮ ದರ್ಶನ ಮಾಡುವಂತಹ ಒಂದು ಕೆಪಾಸಿಟಿ, ಪೊಟೆನ್ಷಿಯಲ್ ಇದಕ್ಕಿದೆ. ಇದು ಎಷ್ಟು ಸ್ಥೂಲವೋ ಅಷ್ಟು ಸೂಕ್ಷ್ಮ, ಎಷ್ಟು ಹೊರಗಡೆ ಕಾಣಿಸ್ಕೊಳ್ತಾ ಇದೆಯೋ ಅಷ್ಟು
ಅದ್ರ ಆಳ ಅಷ್ಟೊಂದಿದೆ ಒಳಗಡೆ. ಕಣ್ಣಿನ ಆಳ ಎಷ್ಟಿದೆ, ನಿಮ್ಮ ಕಿವಿಯ ಆಳ ಎಷ್ಟಿದೆ, ಪ್ರತಿಯೊಂದರ ಆಳವೂ ಕೂಡ ಅದ್ಭುತವಾಗಿದೆ. ನಾವು ಅದನ್ನು ಗಮನಿಸಬೇಕಾಗಿರೋದು. ಮನುಷ್ಯನನ್ನು ಸುಮ್ಮನೆ ಒಂದು ಪ್ರಾಣಿ, ಮನುಷ್ಯ ಪ್ರಾಣಿ ಬರೀ ತಿಂದು ಉಂಡು ಮಲಗೋದಷ್ಟೇ ಅಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ, ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ, ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ನಮ್ಮ ಎನರ್ಜೀಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಶ್ರೀಚಕ್ರದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಆವರಣ ಏನಿದೆ ಅದನ್ನು ಸ್ಕ್ವೇರ್ನಲ್ಲಿ ಮತ್ತು 16 ದಳಗಳಲ್ಲಿ 8 ದಳಗಳಲ್ಲಿ ತೋರಿಸ್ತೀವಲ್ಲ, ಇದಿಷ್ಟೂ ಕೂಡ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ, ಈ 3 ಹೇಗೆ ಅಗ್ನಿಖಂಡವೋ ಸ್ಥೂಲವನ್ನು ತೋರಿಸುತ್ತೋ ಆ ರೀತಿ ಅದರಲ್ಲಿ ಪ್ರಕಟವಾಗುತ್ತೆ. ಪ್ರತಿಯೊಂದು ಚಕ್ರಗಳು ಶ್ರೀಚಕ್ರದ ಆವರಣದ ಒಳಗೆ ಹೋಗೋಕ್ಕೆ 9 ಆವರಣಗಳಿದೆ ನಮ್ಮಲ್ಲಿ. ಆವರಣಗಳಿಗೆ ಎಂಟ್ರಾಗಕ್ಕೆ ಪ್ರತಿಯೊಂದು ಇವೆಲ್ಲ ಬಾಗಿಲುಗಳಿನ ಥರ. ಆ ಬಾಗಿಲು ಅಷ್ಟೇನೆ ನಾವು ಕರೆಕ್ಟಾಗಿ ಟೈಮ್ನಲ್ಲಿ, ಸರಿಯಾದ ಟೈಮ್ನಲ್ಲಿ, ರೈಟ್ ಟೈಮ್ನಲ್ಲಿ ಅದನ್ನು ತಟ್ಟಬೇಕು, ಭೇದಿಸಬೇಕು. ವಿಷ್ಣು ಗ್ರಂಥಿ ಭೇದನೆ, ರುದ್ರ ಗ್ರಂಥಿ ಭೇದನೆ, ಬ್ರಹ್ಮ ಗ್ರಂಥಿ ಭೇದನೆ ಅಂತ ಹೇಳ್ತಾರೆ. ಆಯಾ ಚಕ್ರದಲ್ಲಿ ಆ ಎನರ್ಜಿನ ನಾವು ಚಾನೆಲ್ ಮಾಡೋಕ್ಕೆ ಗ್ರಂಥಿ ಭೇದನೆ ಆಗಿ ಆ ಕುಂಡಲಿನಿಯನ್ನು ಸ್ವಾಗತಿಸಬೇಕು. ಒಂದು ಕಡೆಯಿಂದ ಒಂದು ಕಡೆಗೆ ಅದು ಹೋಗಬೇಕಾದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಬ್ಯಾಲೆನ್ಸ್ ಆಗಿ ನಾವು ಇರಬೇಕಾಗತ್ತೆ. ಅದನ್ನು ಆ ಯೋಗದಲ್ಲಿ ಇರಬೇಕಾಗತ್ತೆ. ಹಾಗೆ 3 ಆವರಣ ದಾಟಿದ ತಕ್ಷಣ 4-5 ಆವರಣ ಟ್ರಯಾಂಗಲ್ ಸ್ಟಾರ್ಟ್ ಆಗುತ್ತೆ ಶ್ರೀಚಕ್ರದಲ್ಲಿ. ಅವೆಲ್ಲ ಸೂಕ್ಷ್ಮವಾದ ಮನಸ್ಸಿನ ಆವರಣಗಳು. ಅಷ್ಟರಲ್ಲೇ ನಾವು ಪಂಚಭೂತಗಳನ್ನು ದಾಟಿರ್ತೀವಿ. ಯು ಹ್ಯಾವ್ ಟು ಗೋ ಥ್ರೂ ದಿ ಪ್ರಿನ್ಸಿಪಲ್ಸ್, ದ 5 ಪ್ರಿನ್ಸಿಪಲ್ಸ್: ಅರ್ತ್, ವಾಟರ್, ಫೈರ್, ಏರ್, ಈಥರ್. ಇಷ್ಟೊತ್ತಿಗೆ ಇಲ್ಲಿಗೆ ಬಾಡಿ ಮುಗಿಯುತ್ತೆ. ಇಲ್ಲಿಗೆ ಪ್ರಥಮ ಆವರಣ, ದ್ವಿತೀಯ ಆವರಣ, ತೃತೀಯ ಆವರಣ ಮುಗಿಸಿರ್ತೀವಿ. ಚತುರ್ಥ ಆವರಣ 4, 5, 6ನೇ ಆವರಣ ಟ್ರಯಾಂಗಲ್ಸ್ ಬರುತ್ತೆ. ಈ ಟ್ರಯಾಂಗಲ್ಸ್ ಬಂದಾಗ 14, ಅದೇ ಚತುರ್ದಶಾರ, ಅಂತರ್ದಶಾರ, ಬಹಿರ್ದಶಾರ, 10 ಸೇರಿ ಇಷ್ಟು ಟ್ರಯಾಂಗಲ್ಲು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿನ ಹಂತಗಳನ್ನು ತಲುಪ್ತೀವಿ ನಾವು ಅದರಲ್ಲಿ. ಎಲ್ಲ ಯೋಗಿನಿ ದೇವತೆಗಳೆಲ್ಲ ಸೂಕ್ಷ್ಮವಾದ ದೇವತೆಗಳು, ಆಕರ್ಷಣಾ ಶಕ್ತಿಗಳು ಅವೆಲ್ಲನೂ. ಇವೆಲ್ಲ ಪ್ರಕಟ ಯೋಗಿನಿಯರು. ಅದು ಇನ್ನು ಭಕ್ತವರ್ತ ಗುಪ್ತ ಯೋಗಿನಿಯರು, ಗುಪ್ತತರ ಯೋಗಿನಿಯರು, ರಹಸ್ಯ ಯೋಗಿನಿಯರು. ಆಮೇಲೆ ಹೀಗೆ ನಾವು ಒಳಗಡೆ ಹೋಗ್ತಾ ಹೋಗ್ತಾ ಮನಸ್ಸಿನ ಆವರಣವನ್ನು ತಲುಪ್ತೇವೆ. ಮನಸ್ಸು, ಮನೋಬುದ್ಧಿ, ಅಹಂಕಾರ, ಚಿತ್ತ, ಅಂತಃಕರಣವನ್ನು ದಾಟಿ ಮುಂದೆ ಹೋಗುವಾಗ 7, 8, 9ನೇ ಆವರಣದಲ್ಲಿ ಪ್ಯೂರ್ ಕಾನ್ಷಿಯಸ್ನೆಸ್, ಸುಪ್ರೀಂ ಕಾನ್ಷಿಯಸ್ನೆಸ್, ಸೂಪರ್ ಕಾನ್ಷಿಯಸ್ನೆಸ್, ಈ ಥರ ಲೆವೆಲ್ಗೆ ಹೋದಾಗ ಆ ಬಿಂದುವನ್ನು ನಾವು ತಲುಪ್ತೀವಿ. ಬಿಂದು, ತ್ರಿಕೋಣ, ವಸುಕೋಣ. ಅದಕ್ಕೆ ನೋಡಿ, ಬಿಂದು ಅಂತ ಹೇಳಿದ್ರೆ ಅದರಲ್ಲಿ ಇಡೀ ವಿಶ್ವವೇ ಇದೆ. ಒಂದು ಸಣ್ಣ ಬಿಂದುವಿನಿಂದ ಆ ತಾಯಿ ಉಸಿರು ತೊಗೊಂಡ್ರೆ ಅವಳೆಲ್ಲ ತನ್ನಲ್ಲಿ ಸೇರಿಸ್ಕೊಂಡ್ಬಿಟ್ಟು ಬಿಂದು ಆಗಿಬಿಡ್ತಾಳೆ, ಶಿವನಲ್ಲಿ ಐಕ್ಯವಾಗಿಬಿಡ್ತಾಳೆ. ಹೊರಗೆ ಬಂದಾಗ ಪ್ರಕಟವಾಗಿ ಇಡೀ ವಿಶ್ವವಾಗ್ತಾಳೆ. ಇದು ಒಂದು ಪ್ರಪಂಚ ನಮ್ಮದು. ಅದು ಒಂದು ಬಿಂದುವಿನಿಂದ ಬಂದ ಪ್ರಪಂಚ. ಹಾಗೇ ಬಿಂದು ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಒಂದೊಂದು ಉಸಿರಾಟವಾಗುವ ಪ್ರಪಂಚ ಸೃಷ್ಟಿಯಾಗತ್ತೆ, ಪ್ರಪಂಚ ಲಯವಾಗತ್ತೆ, ಪ್ರಪಂಚ ಸೃಷ್ಟಿಯಾಗತ್ತೆ, ಪ್ರಪಂಚ ಲಯವಾಗತ್ತೆ. 9 ಆವರಣಗಳು ಹೀಗೆ ಅರಳುತ್ತೆ, ಅದೇ ಪುನಃ ಹೋಗಿ ಬಿಂದುವಿನಲ್ಲಿ ಸೇರುತ್ತೆ. ಸೃಷ್ಟಿಕ್ರಮ, ಲಯಕ್ರಮ ನಡೀತಾ ಇದೆ. ಅದೇ ಪ್ರತಿಯೊಂದು ಯೋಗಿನಿ ದೇವತೆಗಳು ಪ್ರತಿಯೊಂದರಲ್ಲೂ ಕೂಡ ಒಂದು ಶಿವ ಶಕ್ತಿಯ ಸ್ವರೂಪವಿದೆ. ಅದು ಒಂದು ರಾಸಲೀಲೆ ಥರ, ಒಂದು ಕಾನ್ಸ್ಟೆಂಟ್ ಕಂಟಿನ್ಯೂಯಸ್ ಡ್ಯಾನ್ಸ್ ಥರ ನಡೀತಾ ಇದೆ. ಇದೊಂದು ಕಾಸ್ಮಿಕ್ ಡ್ಯಾನ್ಸ್. ಇದನ್ನು ರಾಸಲೀಲೆ ಅಂತಾರೆ. ಅಥವಾ ನಟರಾಜನ ಒಂದು ನಾಟ್ಯ ನಡೀತಾ ಇದೆ. ಆ ದೇವಿ ಅದಕ್ಕೆ ಭಾವವನ್ನು ಕೊಡ್ತಾ ಇದ್ದಾಳೆ. ಅವನು ಭಂಗಿಯನ್ನು ಅವನು ತೋರ್ಪಡಿಸ್ತಾ ಇದ್ದಾನೆ. ಈ ಥರದ್ದೆಲ್ಲ ರೊಮ್ಯಾಂಟಿಕ್ ಆಗಿ ಎಷ್ಟು ಜನ ಎಷ್ಟು ಥರ ತಮ್ಮ ಒಳಗಡೆ ನಡೀತಾ ಇರುವಂತಹ ಒಂದು ಇದನ್ನು ಏನು ಕ್ರಿಯೆ ನಡೀತಾ ಇದೆ ಅದನ್ನೆಲ್ಲ ಬೇಕಾದಷ್ಟು ಥರ ವಿವರಣೆ ಮಾಡಿದ್ದಾರೆ ಅವರವ್ರ ಅನುಭವದಲ್ಲಿ. ಆಲ್ ಆರ್ ಮೆಟಫರ್. ಬಟ್ ನೀನು ನಿನ್ನ ಅನುಭವ ನೋಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಪರಿಶುದ್ಧ. ಫಸ್ಟ್ ಸ್ಟಾರ್ಟ್ಸ್ ವಿತ್ ಪ್ಯೂರಿಫಿಕೇಷನ್. ಆ ಪ್ಯೂರಿಫಿಕೇಷನ್ ಆದಮೇಲೆ ಎಕ್ಸ್ಪ್ಯಾನ್ಷನ್, ಎಕ್ಸ್ಪ್ರೆಷನ್, ದೆನ್ ಎಕ್ಸ್ಪ್ಯಾನ್ಷನ್, ಎಕ್ಸ್ಪ್ಲೋರ್ ದ ಹೋಲ್ ಸಿಸ್ಟಮ್. ಒಂದಾದ್ಮೇಲೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಹಾಗೆ ಇದು ಒಂದು ದಿವಸದಲ್ಲಿ ಆಗೋದಲ್ಲ, ಅಥವಾ ಒಂದು ದಿವಸದಲ್ಲಿ ಆದರೂ ಆಗ್ಬೋದು ನೀವು ಯೋಗ್ಯರಾಗಿದ್ದರೆ. ಇಫ್ ಯು ಆರ್ ರೆಡಿ, ಅದು ಹಾಗೇ ನಿಮ್ಮ ಪಾಡಿಗೆ ನೀವು ಅದಕ್ಕೆ ರೆಸಿಪ್ರೊಕೇಟ್ ಮಾಡಿಬಿಟ್ರೆ, ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಶರಣಾಗಿಬಿಟ್ರೆ ಸಡನ್ಲಿ ಇಟ್ ಮೇ ಹ್ಯಾಪನ್. ಇಲ್ಲ ನಾನು ಪರೀಕ್ಷೆ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತೀನಿ ಅಂದರೆ 100 ಇಯರ್ಸ್ ತೊಗೋಬೋದು, 100 ಜನ್ಮ ತೊಗೋಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಸಾಧಕ. ಅದರಿಂದ ರಹಸ್ಯ
ತಿಳ್ಕೋಬೇಕು ಅನ್ಬೇಕಾದ್ರೆ ನಾವು ರೆಡಿ ಆಗಬೇಕು ಮಾಯೆಯನ್ನು ಮಾಯೆಯನ್ನು ಕೊಡೋಕ್ಕೆ. ಅದರಿಂದ ಶ್ರೀಚಕ್ರ ಅನ್ನೋದು ಅದು ಏನೋ ಒಂದು ಯಂತ್ರ, ಅದನ್ನು ಪೂಜೆ ಮಾಡಿಬಿಡ್ಬೇಕು ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ತಾ ಎವ್ರಿಥಿಂಗ್ ಬಿಕಮ್ ಸಿಂಪಲ್. ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಪ್ರಪಂಚ ಗೊತ್ತಾಗುತ್ತೆ. ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಈ ಬ್ರಹ್ಮಾಂಡದ ರಚನೆ ಗೊತ್ತಾಗುತ್ತೆ. ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಸೃಷ್ಟಿಕ್ರಮಗಳು ಗೊತ್ತಾಗುತ್ತೆ, ಯಾವ ರೀತಿ ಆಗ್ತಾ ಇದೆ ಅಂತ. ಹಾಗೆ ಏನೇನು ಪ್ರಪಂಚದಲ್ಲಿ ಸೃಷ್ಟಿ ಆಗ್ತಾ ಇದೆ, ಯಾವ ರೀತಿ ಅದು ಮೇಂಟೈನ್ ಆಗ್ತಾ ಇದೆ, ಯಾವ ರೀತಿ ಲಯವಾಗ್ತಿದೆ, ಯಾವ ರೀತಿ ಅದು ಕಣ್ಣಿಗೆ ಕಾಣದೆ ತಿರೋಧಾನ ಆಗ್ತಿದೆ, ಯಾವ ರೀತಿ ಪುನಃ ಅನುಗ್ರಹ ರೂಪದಲ್ಲಿ ಹೊರಗೆ ಬರ್ತಿದೆ, ಈ ಪಂಚಕೃತ್ಯಗಳು ಯಾವ ರೀತಿ ನಡೀತಾ ಇದೆ, ನ್ಯಾಚುರಲ್ ಕೋರ್ಸ್ ಅದು ನಮ್ಮಲ್ಲೂ ಕೂಡ ಹಾಗೆ ನಡೀತಾ ಇರೋದನ್ನು ನಾವು ಗಮನಿಸಿದಾಗ ಪ್ರಪಂಚ ಅರ್ಥ ಆಗುತ್ತೆ. ಪ್ರಪಂಚದ ಬಗ್ಗೆ ನಮಗೆ ಇದು ಬೇರೆ ನನ್ನಿಂದ ಅನಿಸೋದಿಲ್ಲ, ಇದರ ಭಾಗ ನಾನು ಅಲ್ಲೇ ನಡೀತಾ ಇದ್ದು ಇಲ್ಲೇ ನಡೀತಾ ಇದೆ, ಇಟ್ಸ್ ಎ ರೆಪ್ಲಿಕಾ. ದ ಮೋರ್ ಐ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ಐ ಕ್ಯಾನ್ ಮೋರ್ ಅಂಡರ್ಸ್ಟ್ಯಾಂಡ್ ದಿ ಹೋಲ್ ವರ್ಲ್ಡ್ ಅಂತ ಗೊತ್ತಾಗುತ್ತೆ. ಅದರಿಂದ ಇವೆಲ್ಲ ಸುಮ್ಮನೆ ಮಡಿನಲ್ಲಿ ಮಾಡಿಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಬರೀ ಶ್ರೀಚಕ್ರ ಉಪಾಸಕರು ನಾವು ಅಂತ ಹೇಳಿಕೊಂಡು ಬೇರೆ ಎಲ್ಲರಿಗೂ ಏನೂ ಗೊತ್ತಿಲ್ಲ, ನಂಗೆ ಮಾತ್ರ ಎಲ್ಲ ಗೊತ್ತಿದೆ ಅಂತ ಎಲ್ಲ ಅದೆಲ್ಲರನ್ನೂ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀರ. ಅಣುವು ನಿಮ್ದಾಗ್ಬಿಡುತ್ತೆ. ನೀವು ಪಿಂಡಾಂಡಲಿದ್ದರೂ ಬ್ರಹ್ಮಾಂಡವಾಗಿ ಬೆಳೀತಾ ಹೋಗ್ತೀರ. ಇದು ತುಂಬ ದೊಡ್ಡ ರಹಸ್ಯ. ಇದರಲ್ಲಿ ನಾವು ಮುಂದಕ್ಕೆ ಹೋಗ್ತಾ ತಾಯಿನೇ ನಮಗೆಲ್ಲವನ್ನೂ ತಿಳಿಸಿ ಪೂರ್ತಿ ನಮಗೆ ಗೊತ್ತಾದ ಮೇಲೆ ಇನ್ನೊಂದು ಹೆಜ್ಜೆ ಇಡೋದಕ್ಕೆ ಅವಳು ಓಪನ್ ಮಾಡಿ ಜಾಗ ಮಾಡಿಕೊಡ್ತಾಳೆ. ಅಲ್ಲಿಗೆ ಹೋಗೋಕ್ಕೆ ಯೋಗ್ಯತೆ ಬೇಕು, ಮತ್ತೆ ನಿಲ್ಲಬೇಕು, ಕಾಯಬೇಕು, ಅವಳನ್ನ ಕರುಣಿನ ಸಂಪಾದಿಸ್ಕೋಬೇಕು, ಅವಳನ್ನ ಪೂಜೆ ಮಾಡಬೇಕು, ಅವಳನ್ನ ಒಲಿಸ್ಕೋಬೇಕು, ಪ್ಲೀಸ್ ಮಾಡಬೇಕು, ಆಗ ಅಮ್ಮ ಅಂತ ಕರಿಬೇಕು, ಅವಳಿಗೆ ಸಮಾಧಾನ ಆಗುತ್ತಾ ಬಾಕೂಸು ಅಂತ ಕರೀತಾಳೆ. ಹೀಗೆ ಒಂದೊಂದು ಹೆಜ್ಜೆನೆ ಒಬ್ಬರೇ ದಿಢೀರಂತ ಒಳಗೋಗಿ ಬಾಗ್ಲಾಕೊಳಕ್ಕಾಗಲ್ಲ, ಅಥವಾ ಒಂದು ಸತಿ ಒಳಗಡೆ ಹೋದ್ಮೇಲೆ ನೀವು ಭ್ರಮೆನಲ್ಲೂ ಇರೋಕ್ಕಾಗಲ್ಲ. ಅಮ್ಮನ ಜೊತೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆ ತಾಯಿ ಯೋಗದಲ್ಲೇ ನಡೆಯುತ್ತೆ. ಇದು ಕುಂಡಲಿನಿ ಯೋಗದಲ್ಲೇ ನಡೆಯೋದು. ದೇಹದ ಜೊತೆ ನೀವಿರಬೇಕು, ದೇಹ ನಿಮ್ಮ ಜೊತೆ ಇರಬೇಕು, ಮನಸ್ಸಿನ ಜೊತೆ ಇರಬೇಕು, ನೀವು ಮನಸ್ಸಿಗೆ ಒಳಪಟ್ಟಿರಬೇಕು, ಬುದ್ಧಿ ಜೊತೆ ಇರಬೇಕು, ಬುದ್ಧಿ ನಿಮ್ಮ ಜೊತೆ ಇರಬೇಕು. ಇದೇನೋ ಒಂದು ರೀತಿ ಎಲ್ಲ ಪಂಚಭೂತಗಳು ಪಂಚ ಪ್ರಾಣಗಳು ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡೋದು. ಇಟ್ಸ್ ಬ್ಯೂಟಿಫುಲ್ ಥಿಂಗ್. ಇದು ಅನುಭವ. ಎಲ್ರಿಗೂ ಒಂದು ಇಷ್ಟ ದೇವತೆ, ಆರಾಧ್ಯ ದೈವ ಅಂತ ಇದ್ದೇ ಇರುತ್ತೆ. ನಿಮ್ಮ ಇಷ್ಟ ದೇವರು ಯಾವುದು? ಇದು ನಾನು ಗಮನಿಸಿದ ಪ್ರಕಾರ ಯಾವುದೋ ಒಂದು ದೇವರನ್ನ ನಾನು ಹಿಡ್ಕೊಂಡಿಲ್ಲ. ಆದರೂ ನನಗನ್ನಿಸ್ತು, ಯಾವಾಗ ನಮ್ಮ ಟೆಂಪರ್ಮೆಂಟ್ ಮೇಲೆ ಹೋಗುತ್ತೆ, ನಾನು ತುಂಬ ಸುಸ್ತಾಗಿದ್ದರೆ, ನಾನು ರಿಲ್ಯಾಕ್ಸ್ ಮಾಡಬೇಕು ಅನಿಸಿದ್ರೆ, ನಾನು ಆವಾಗೆಲ್ಲ ಅಮ್ಮ ಭವಾನಿ ಅಂತ ಹೇಳ್ತೀನಿ. ಆವಾಗ ನನಗೊಂಥರ ರಿಲ್ಯಾಕ್ಸ್ ಆಗುತ್ತೆ. ನನಗೆ ಸ್ವಲ್ಪ ಜಡತ್ವ ಬಂದಾಗ, ಕ್ರಿಯೇಟಿವ್ ಆಗಿ ನಾನೇನಾದರೂ ಮಾಡಬೇಕು ಅಂದಾಗ ನಾರಾಯಣಿ ಅಂತ ಹೇಳ್ತೀನಿ. ಆಟೋಮ್ಯಾಟಿಕ್ಕಾಗಿ ಅದು ಬರುತ್ತೆ. ಅಂದರೆ ನಮಗೆ ಎನರ್ಜಿ ಲೆವೆಲ್ ಏನಿದೆ ಅದಕ್ಕೆ ತಕ್ಕಂತೆ ಒಂದು ಹೆಸರು ಬರುತ್ತೆ. ನನ್ನಲ್ಲಿ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕಾದ್ರೆ ನಾರಾಯಣಿ ಅದು ಅಂದ್ಕೊಂಡಾಗ್ಲೇ ಒಂದು ಶಕ್ತಿ ಬರುತ್ತೆ. ನಾನು ರಿಲ್ಯಾಕ್ಸ್ ಮಾಡೋಕ್ಕೆ ಭವಾನಿ ಅಂತಲೇ ಬರುತ್ತೆ. ಹೀಗೆ ನಾನು ಗಮನಿಸಿದ್ದೀನಿ ನನ್ನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ನಾಮಗಳೆಲ್ಲ ಅಂತ. ಆದರೆ ನಾನು ಒಂದು ಕಣ್ಣು ಮುಚ್ಕೊಂಡ ತಕ್ಷಣ ಒಂದು ದೇವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಇಷ್ಟಪಟ್ಟರೆ ಕೃಷ್ಣನ ತುಂಬ ಇಷ್ಟಪಡ್ತೀನಿ, ದೇವಿನ ಇಷ್ಟಪಡ್ತೀನಿ. ದೇವಿನಲ್ಲೂ ಕೂಡ ತ್ರಿಪುರ ಸುಂದರಿನ ಬಹಳ ಇಷ್ಟಪಡ್ತೀನಿ. ಅಂದರೆ ಆ ಮುಗ್ಧವಾದ ಮುಖವನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಗಣಪತಿ ತುಂಬ ಇಷ್ಟಪಡ್ತೀನಿ ನಾನು. ಹಾಗೆ ಕೆಲವು ಸತಿ ನಾವು ಪ್ರಾರಂಭಿಸ್ಬೇಕಾದ್ರೆ ಆ ಮಂತ್ರಗಳಿಂದ ಹೋಗುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೋ ಸತಿ ನನಗೆ ಗೊತ್ತಿಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಅದು ಅಭ್ಯಾಸದ ಮೇಲೆ ಬಂತು, ಆದರೆ ಅದನ್ನು ಅನುಭವದಲ್ಲಿ ನಂಗೆ ಸಿಕ್ತು. ಪೂಜ್ಯಾಯ ರಾಘವೇಂದ್ರ ಹೇಳಿದ್ರೆ ಏನೋ ಖುಷಿ ಆಗುತ್ತೆ. ಆಮೇಲೆ ಪುಸ್ತಕ ಇಟ್ಕೊಂಡು ಕೂತಿದ್ದಾಗ, ಬುದ್ಧಿ ಚುರುಕಾಗಿ ಕೆಲಸ ಮಾಡಬೇಕಾದಾಗ ನಮಃಶಾಂತಾಯ ಹೇಳ್ತೀನಿ. ಅದೇನೋ ಒಂದು ಡೈನಮಿಸಮ್ ಬರುತ್ತೆ ನಮಃಶಾಂತಾಯ ಹೇಳಿದಾಗ. ಹೀಗೆ ಎಲ್ಲನೂ ನಮ್ಮ ಮೇಲೆ ಪರಿಣಾಮ ಆಗುತ್ತೆ. ನಾವು ಯಾವ ಟೈಮ್ನಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅದಕ್ಕೆ ಯಾವುದೋ ಒಂದು ದೇವ್ರನ್ನ ಇಟ್ಕೊಂಡಿಲ್ಲ. ಒಂದೊಂದು ಸತಿ ಎಲ್ಲ ಮಾಯ ಆಗೋಗುತ್ತೆ. ಎಲ್ಲ ದೇವರು ಆಕಾರ ರೂಪ ಎಲ್ಲ ಮಾಯ ಆಗೋಗ್ಬಿಟ್ಟು ಶಾಂತಿ ಬರುತ್ತೆ. ಅವಾಗ ಅನ್ಕೋತೀನಿ, ಇವೆಲ್ಲನೂ ಕೂಡ ಶಾಂತಿನೇ. ಈ ಆಕಾರ ನಾವು ಕೊಟ್ಟಿರೋದು, ನಮಗೆ ಇಷ್ಟಪಟ್ಟು ಕೊಟ್ಟಿರೋದು. ಶಾಂತಿ ಅನ್ನೋದು ಒಂದು ಪದ ಅಲ್ಲ, ಪರಮಪದ.
ಪರಮಾನಂದ ಪದ, ಬ್ರಹ್ಮಾನಂದ ಪದ. ಶಾಂತಿ ಅನ್ನೋದು ಹೇಳಿದ್ರೆ ಕೊನೆಯೇ ಇಲ್ಲ. ಇನ್ನೊಂದು ಸತಿ ಶಾಂತಿ ಅನ್ನೋಣ, ಇನ್ನೊಂದು ಸತಿ ಶಾಂತಿ ಅನ್ನೋಣ, ಶಾಂತಿ ಅನ್ನೋಣ ಅನಿಸುತ್ತೆ. ಆ ಪ್ರೇಮ ಅನುಭವ ಶಾಂತಿನಲ್ಲಿ ಬಂದಾಗ, ಶಾಂತಿ ಅನುಭವಿಸ್ತಾ ಇದ್ದಾಗ ಯು ಫೀಲ್ ದಟ್ ಲವ್ ಇನ್ ಯು. ವೆನ್ ಯು ಫೀಲ್ ದಟ್ ಲವ್, ಇಮ್ಮಿಡಿಯೇಟ್ಲಿ ದ ಸೇಮ್ ಲವ್, ವೆನ್ ಯು ಗೋಸ್ ಲಿಟಲ್ ಬಿಟ್ ಡೀಪರ್ ಆ್ಯಂಡ್ ಫೀಲ್ ಮೋರ್, ದ ಬ್ಲಿಸ್ ವಿಲ್ ಕಮ್ ಔಟ್. ದ ವೈಬ್ರೇಷನ್ ಆಫ್ ದಟ್ ಲವ್ ಈಸ್ ಬ್ಲಿಸ್, ಪರಮಾನಂದ. ಹೀಗೆ ಒಂದೇ ಒಂದು ಶಾಂತಿಯಿಂದ, ಪ್ರೇಮದಿಂದ, ಆನಂದದಿಂದ ಏನೋ ಒಂದು ಅದ್ಭುತವಾದ ಒಂದು ಅನುಭವದಲ್ಲಿ ನಾವು ಒಂದಾಗ್ಬಿಡ್ತೀವಿ. ಅದಕ್ಕೆ ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡೋಕ್ಕೆ ಶುರು ಮಾಡಿರೋದ್ರಿಂದ ಆಕಾರ ತೊಗೊಂಡ ತಕ್ಷಣ ನಿರಾಕಾರಕ್ಕೆ ಹೋಗುತ್ತೆ. ತಾನೇ ತಾನು ನಾನು ದೇವರ ಸ್ತುತಿಯನ್ನು ಮಾಡ್ತಾಯಿದ್ರೆ ಕೊನೆಯಲ್ಲಿ ಒಂದು ಕ್ವಾಲಿಟಿಗೆ ನಿಂತ್ಕೊಂಡ್ಬಿಡ್ತೀನಿ. ಆ ಕ್ವಾಂಟಿಟಿ 1000 ನೇಮ್ಸ್ ಬರೋಕ್ಕೆ ಮುಂಚೆ ನಾನು ಅಲ್ಲಿ ಇರೋದೇ ಇಲ್ಲ, ಮೆಡಿಟೇಷನ್ ಆಗೋಗಿರುತ್ತೆ. ಆಗ ನನಗೆ ಗೊತ್ತಾಯಿತು ನಾವು ನಂಬರ್ಗೆ ಸಿಕ್ಕಾಕೋಬಾರ್ದು ಅಥವಾ ಪೂರ್ತಿ ಆಗಬೇಕು ಅಂತ ಸಿಕ್ಕಾಕೋಬಾರ್ದು ಅಂತ. ಆವಾಗ ಎಷ್ಟೊತ್ತು ನಾನು ಕಣ್ಣಲ್ಲಿ ಆ ಕೃಷ್ಣನ ನೋಡ್ತಾ ಇರ್ತೀನಿ ಅಷ್ಟೊತ್ತು. ಆಮೇಲೆ ಅದು ಕೃಷ್ಣ ಇಲ್ಲದೆ ಇದ್ದರೂ ಕೃಷ್ಣನ ಕ್ವಾಲಿಟಿ ಇರುತ್ತಲ್ಲಿ, ಅವನ ಪ್ರೇಮ ಕಾಣಿಸುತ್ತೆ, ಅವನ ಒಂದು ಕರುಣೆ ದಯೆ ಕಾಣಿಸುತ್ತೆ, ಅದರಲ್ಲಿ ಎಂಜಾಯ್ ಮಾಡ್ತೀನಿ. ಅದು ಹೊರಟೋಗುತ್ತೆ. ಆಮೇಲೆ ನನ್ನಲ್ಲೇ ಅವೆಲ್ಲ ಇದೆ ಅನ್ನೋದು ಗೊತ್ತಾಗುತ್ತೆ, ನನ್ನಲ್ಲೇ ಕೃಷ್ಣ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೂ ಅದು ಹೊರಟೋಗುತ್ತೆ. ಆಮೇಲೆ ನಾನೇ ಅದಾಗ್ಬಿಡ್ತೀನಿ. ಈ ಥರ ನಾನು ಏನೇನು ಓದಿದ್ದೀನಿ ಎಲ್ಲ ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಇಷ್ಟ ದೇವತೆ. ಒಂದ್ಸರಿ ಪಕ್ಕದಲ್ಲಿರೋರೇ ನಂಗೆ ದೇವತೆ ಥರ ಕಾಣಿಸ್ತಾರೆ. ಅವ್ನ ಕಂಡ್ರೆ ತುಂಬ ಇಷ್ಟ ಬರುತ್ತೆ, ತುಂಬ ಖುಷಿ ಕೊಡುತ್ತೆ. ಅವ್ರ ನಗು ಇಷ್ಟ, ಒಬ್ಬರು ಸಹನೆ ಇಷ್ಟ, ಒಬ್ಬರಲ್ಲಿ ಕಣ್ಣಲ್ಲಿ ಒಂದು ಬೆಳಕು ಇಷ್ಟ. ಸುತ್ತ ಇರೋರಲ್ಲೇ ಆ ಗುಣಗಳೆಲ್ಲ ನೋಡಿದಾಗ ಇಷ್ಟ ಹತ್ರ ಇದೆಯಲ್ಲ ದೇವರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆ. ಇದನ್ನು ಹೇಳ್ತಾ ಕೇಳ್ತಾ ಮಾಡ್ತಾ ಇದ್ದಾಗ ನಾನು ಎಂಥ ಕವಿ ಇದನ್ನು ಬರೆದಿರೋರು, ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಈ ಹಾಡನ್ನ ಕೇಳ್ತಾ ಇದ್ದರೆ. ಇದಾದಮೇಲೆ ನಾನು ಅದಕ್ಕೊಂದು ನನ್ನಷ್ಟಕ್ಕೆ ಒಂದು ನುಡಿ ಸೇರಿಸ್ದೆ. ದೇಹವೇ ಗುಡಿಯು, ಭಾವವೇ ಮಡಿಯು, ನಡೆಯು ಗುಡಿಯ ಗೋಪುರವು, ಪ್ರೀತಿಯ ನುಡಿಯು ಘಂಟೆಯ ನಾದವು, ಹೀಗಿರೆ ಜೀವನ ಪಾವನವು. ಅದಕ್ಕೆ ದೇವರು ನಾವು ನೋಡೋದ್ರಲ್ಲಿ, ನಾವು ಭಾವಿಸೋದ್ರಲ್ಲಿ, ನಾವು ಇರೋದ್ರಲ್ಲಿ, ಇಸ್ ಟೋಟಲಿ ಎಲ್ಲದರಲ್ಲೂ. ಓಲ್ಡ್ ವಿಸ್ಡಮ್ ಟು ದ ಮಾಡರ್ನ್ ಮೈಂಡ್ ಅನ್ನೋ ಹಾಗೆ ಹಳೆಯ ದೇವಸ್ಥಾನಗಳು ನಿಮ್ಮ ರಿಸರ್ಚ್ಗೆ ಸಹಾಯಕವಾಗಿದೆಯಾ ಅಮ್ಮ? ಹಳೆಯದರಿಂದ ಹೊಸದು ಒಂದು, ಇನ್ನೊಂದು ಅಟ್ಟರ್ಲಿ ನ್ಯೂ. ಇದು ತನ್ನಷ್ಟಕ್ಕೆ ದಿಢೀರಂತ ಬಂದಿದ್ದು, ಎರಡೂ ಹೊಸದೆ. ಈಗ ನೋಡೋಣ, ಪ್ರೆಸೆಂಟ್ ಮೊಮೆಂಟಲ್ಲಿ ಏನಿದೆ ಅದೇ ಇರಕ್ಕೆ ಸಾಧ್ಯ ಅಂತ ನಾವು ಒಪ್ಕೊಂಡಾಗ ಅಲ್ಲೊಂದು ಮೂಮೆಂಟ್ ಇದೆ, ಅಲ್ಲೊಂದು ಮೋಷನ್ ಇದೆ, ನೀನು ಫ್ರೀಡಮ್ ಇದೆ, ನೀನು ಮುಂದಕ್ಕೆ ಹೋಗ್ಬೋದು. ಯಾರು ಫ್ಯೂಚರ್ ಪಾಸ್ಟ್ ಎರಡೂ ಬಿಟ್ಟು ಪ್ರೆಸೆಂಟಲ್ಲಿ ಏನಿದೆ, ದಟ್ ಈಸ್ ಎ ಟೈಮ್ಲೆಸ್ ಡೈಮೆನ್ಷನ್. ಪ್ರೆಸೆಂಟ್ ಅನ್ನೋದು ಇದು ಟೈಮ್ ಇಲ್ಲ, ಇದು ಒಂಥರ ಇಟ್ ಟೇಕ್ಸ್ ಯು ಡೀಪರ್, ವರ್ಟಿಕಲಿ ಡೀಪರ್ ಆ್ಯಂಡ್ ಹೈಯರ್ in your conscious level, the present moment. Because you are in your own presence, then immediately you will receive the gift from God that is utterly new. It's a message from God, new. ಈ ಥರದ್ದು ನ್ಯೂ ಇನ್ನಿಲ್ಲವೇ ಇಲ್ಲ. ಹೊಸದು ಅಂದರೆ ಹೊಸದು, ನವನವೀನ ಅಂತೀವಲ್ಲ ಅದು. ಈ ನವನವೀನವಾಗಿರುವುದು ನಮ್ಮ ವಿಸ್ಡಮ್. ಆದರೆ ಈ ವಿಸ್ಡಮ್ ಹಳೇ
ಕೋಟಿ ಸಾವಿರ ವರ್ಷ ಹಿಂದೆ ಹೋಗಿ ಪೂರ್ವದಲ್ಲಿ, ಇದು ಅದೇ ವಿಸ್ಡಮ್ಮೇನೆ. ಯಾಕೆಂದರೆ ಅತೀತಕ್ಕೆ ಹೋದ್ಮೇಲೆ ಅಲ್ಲಿಂದ ಯಾವುದು ಬರುತ್ತೆ, ಅದು ಯಾವುದೋ ಒಂದು ಮೊಮೆಂಟ್ಗೆ ಇಳಿಯುತ್ತಲ್ಲ, ಅದರ ಅಸ್ತಿತ್ವ ಒಂದೇ. ಅದಕ್ಕೆ ಆಗಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಆ ಥರ ಆಕರ್ಷಣೆ ಆಗುವಂತಹ ಒಂದು ಕಲ್ಲು ಬಂಡೆ ಅಥವಾ ತುಂಬ ನೇಚರ್ ಜಾಸ್ತಿ ಇರೋ ಕಡೆ, ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ, ಆ ಥರ ಕಡೆ ದೇವಸ್ಥಾನ ಯಾಕೆ ಕಟ್ಟೋರು ಅಂದರೆ ಅದನ್ನು ಆ ಎನರ್ಜಿನ ಮೇಲಿಂದ ರಿಸೀವ್ ಮಾಡೋಕ್ಕೆ ಆ ಥರ ತಪಸ್ಸು ಮಾಡ್ತಾಯಿದ್ರು ಜನ. ಅಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ರು. ಅವ್ರಿಗೆ ಪೂಜೆ ಅಂದ್ರೇ ಧ್ಯಾನ. ಧ್ಯಾನ ಅಂದರೆ ಜಸ್ಟ್ ಬೀಯಿಂಗ್ ವಿತ್ ದಟ್ ನೇಚರ್, ಬೀಯಿಂಗ್ ವಿತ್ ದಟ್ ಯೂನಿವರ್ಸ್, ಬೀಯಿಂಗ್ ವಿತ್ ದಟ್ ಹೋಲ್. ದೇ ಇಸ್ ಟು ರಿಸೀವ್ ನಾಲೆಡ್ಜ್, ದೇ ಇಸ್ ಟು ರಿಸೀವ್ ದಿ ಫ್ರೆಶ್ ನಾಲೆಡ್ಜ್. ದ ನಾಲೆಡ್ಜ್ ಈಸ್ ಆಲ್ವೇಸ್ ಫ್ರೆಶ್, ಆಲ್ವೇಸ್ ನ್ಯೂ. ದಟ್ ಕೈಂಡ್ ಆಫ್ ಥಿಂಗ್ ಅವ್ರಿಗೆ ಅನುಭವ ಆಗಿದೆ ಆ ಜಾಗದಲ್ಲಿ. ಅದು ದೇವಸ್ಥಾನದಲ್ಲಿ ಅದು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲೂ ಹೋಗಿಲ್ಲ. ದ ವೈಬ್ರೇಷನ್ ಆಫ್ ದ್ಯಾಟ್ ಹ್ಯಾಸ್ ನಾಟ್ ಎಟ್ ಗಾನ್. ಅಲ್ಲೇ ರೆವರ್ಬರೇಟ್ ಆಗ್ತಾ ಇದೆ ಆ ಕಲ್ಲಿನಲ್ಲಿ. ಒಂದೊಂದು ಸತಿ ರೆವರ್ಬರೇಟ್ ಆದಾಗಲೂ ಇಟ್ ಈಸ್ ಬಿಕಮಿಂಗ್ ಮೋರ್ ಪವರ್ಫುಲ್. ಈವನ್ ನೌ ದ ಟೆಂಪಲ್ಸ್ ಆರ್ ಪವರ್ಫುಲ್ ಬಿಕಾಸ್ ದೆರ್ ಈಸ್ ಅ ವೈಬ್ರೇಷನ್, ರಿವರ್ಬರೇಷನ್ ಈಸ್ ದೇರ್. ನೀವು ಯಾವಾಗ 100% ಆ ಜಾಗದಲ್ಲಿ ಹೋದಾಗ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಆ ಮೊಮೆಂಟಲ್ಲಿ ಅಲ್ಲಿದ್ದರೆ, ಅದರ ಪ್ರೆಸೆನ್ಸ್ನ ಫೀಲ್ ಮಾಡಿದ್ರೆ, ಸೇಮ್ ಕೈಂಡ್ ಆಫ್ ವೈಬ್ರೇಷನ್ ಯು ಕ್ಯಾನ್ ರಿಸೀವ್ ಈಸಿಲಿ, ಬಿಕಾಸ್ ಅಲ್ಲಿ ಅಟ್ರಾಕ್ಷನ್ ಆಲ್ರೆಡಿ ಇದೆ, ಪವರ್ ಇದೆ. ಅದಕ್ಕೆ ನಾವು ಹುಡ್ಕೊಂಡು ಹೋಗ್ತೀವಿ. ಆ ಗರ್ಭಗುಡಿಯ ಥರ ನಿಂತ್ಕೊಳ್ತೀವಿ, ಸ್ವಲ್ಪ ಹೊತ್ತು ನಿಂತ್ಕೊಳ್ತೀವಿ, ನಮ್ಮ ದೇಹ ಮನಸ್ಸು ಎಲ್ಲ ಮರೆತು ಶರಣಾಗ್ತೀವಿ. ಯಾಕೆಂದರೆ ಲೆಟ್ ಅಸ್ ಗೆಟ್ ದಟ್ ವೈಬ್ರೇಷನ್ ಅಂತ. ಅದು ದರ್ಶನ. ಅದಕ್ಕೆ ಪ್ರತಿಯೊಂದು ದೇವಸ್ಥಾನ ಕಟ್ಟೋವಾಗಲೂ ಕೂಡ ನಾವು ಮೇನ್ ಇಂಪಾರ್ಟೆಂಟ್ ಏನು ನೋಡ್ತೀವಿ, ಹೇಗೆ ನಾವು ಅದನ್ನು ಆ ಒಂದು ವಿಗ್ರಹ ಹಾಕಬೇಕಾದ್ರೆ ನಾವು ಅದಕ್ಕೆ ಅರ್ದಿಂಗ್ ಅಂತಾರಲ್ಲ, ಆ ಥರ ಅರ್ದಿಂಗ್ ಮಾಡಿರ್ತೀವಿ. ಆ ಥರ ಒಂದು ಮೆಟಲ್ನ ಒಳಗಡೆ ಹಾಕ್ತೀವಿ. ಅಂತಹ ಒಂದು ಬೆಲೆ ಬಾಳುವಂತಹ ವಜ್ರವೈಡೂರಿಗಳನ್ನು ಹಾಕ್ತೀವಿ. ಅದರೊಳಗೆ ನಾವು ಯಂತ್ರಗಳನ್ನು ಹಾಕ್ತೀವಿ, ಪೂಜೆ ಮಾಡಿದ್ದೆಲ್ಲ ಹಾಕ್ತೀವಿ, ಅದಕ್ಕೊಂದು ಬೇಸ್ ರೆಡಿ ಮಾಡ್ತೀವಿ. ಆಮೇಲೆ ಆ ವಿಗ್ರಹಗಳನ್ನು ನಾವು ಎಲ್ಲ ಧಾನ್ಯಗಳಲ್ಲಿ ಇಟ್ಟು ವಾಸ ಮಾಡ್ತೀವಿ. ಅದಕ್ಕೆಲ್ಲ ಶಕ್ತಿಗಳನ್ನು ಕೊಡ್ತೀವಿ, ಮಂತ್ರಶಕ್ತಿಗಳನ್ನು ಕೊಡ್ತೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತೀವಿ? ಆಮೇಲೆ ಗೋಪುರ ಕಟ್ತೀವಿ, ಆ ಗೋಪುರದಿಂದ ಕುಂಭಾಭಿಷೇಕ ಮಾಡ್ತೀವಿ. ಎನರ್ಜಿ ಸೇಮ್ ಪ್ರಾಸೆಸ್. ಆದರೆ ಆ ಥರ ದೇವಸ್ಥಾನಗಳೆಲ್ಲನೂ ಕಲ್ಲಿಂದ ಕಟ್ತೀವಿ, ಕಲ್ಲಿಂದ ಮಾಡಿರ್ತೀವಿ. ಆ ಫ್ಲೋರ್ನಲ್ಲಿ ಪೂರ್ತಿ ದ್ರವ್ಯಗಳನ್ನು ಹಾಕಿರ್ತೀವಿ. ಆ ಕಲ್ಲುಗಳಲ್ಲಿ ಕೂತ್ಕೊಂಡಾಗ ನೀವು ಮಂತ್ರಗಳನ್ನ ಹೇಳ್ತಾ ಇದ್ದರೆ ಅದು ಅಲ್ಲೇ ರೆವರ್ಬರೇಟ್ ಆಗ್ತಾ ಇರುತ್ತೆ, ಅಲ್ಲೇ ಉಳ್ಕೊಂಡು ಡೆಪಾಸಿಟ್ ಆಗ್ತಾ ಇರುತ್ತೆ. ಇಟ್ಸ್ ಅ ಬ್ಯಾಂಕ್ ಆಫ್ ಎನರ್ಜಿ ಬ್ಯಾಂಕ್. ಅದಕ್ಕೆ ಪ್ರತಿಯೊಂದೂ ಹಿಂದಿನ ಕಾಲದಲ್ಲಿ ಯಾವ ರೀತಿ ದೇವಸ್ಥಾನ ಇತ್ತು, ಯಾವ ರೀತಿ ಜಾಗದಲ್ಲಿ ದೇವಸ್ಥಾನ ಹುಡ್ಕೊಂಡು ಹೋಗ್ತಿದ್ರು, ಕಟ್ಟಿದ್ರು ಟೆಂಪಲ್ ಆರ್ಕಿಟೆಕ್ಚರ್ ಹೇಗಿತ್ತು, ಯಾವ ರೀತಿ ಶಕ್ತಿಯನ್ನು ಯಾವುದು ಹೊರಗಡೆ ಹೋಗದೇ ಇರೋ ಹಾಗೆ ಆ ಥರ ಇತ್ತು, ಅದೆಲ್ಲ ಪರೀಕ್ಷೆ ಮಾಡಿ ನೋಡಿ. ಅವರಿಲ್ಲದೆ ಇರ್ಬೋದು, ಆದರೆ ಅವರು ಯಾವ ರೀತಿ ಅದನ್ನು ಪ್ಲ್ಯಾನ್ ಮಾಡಿದ್ರು. ಅವನೇನು ಪೂಜಾರಿ ಆಗಿರಬೇಕಾಗಿಲ್ಲ, ಅವನೇನು ಯತಿ ಆಗಿರಬೇಕಾಗಿಲ್ಲ, ಯೋಗಿ ಆಗಿರಬೇಕಾಗಿಲ್ಲ. ಒಂದು ಆರ್ಕಿಟೆಕ್ಟೇನೆ, ಜಕಣಾಚಾರಿನೇ ತಗೊಳ್ಳಿ, ಯಾರೇ, ಅವನಲ್ಲಿ ಒಂದು ದೈವತ್ವ ಇತ್ತು. ಅವನು ಪೂಜೆ ಅಂದ್ಬಿಟ್ಟು ಅದನ್ನು ಮಾಡ್ತಿದ್ದ. ಆ ಸುತ್ತಿಗೆ ತೊಗೊಂಡು ಒಂದೊಂದು ಹೊಡಿಬೇಕಾದ್ರೂ ಕೂಡ ದೇವರು ಕಾಣಿಸ್ತಾ ಇತ್ತು. ಕಲ್ಲಲ್ಲಿ ದೇವರು ಮಾತಾಡ್ತಿತ್ತು. ಇದರಲ್ಲಿ ವಿಗ್ರಹ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ ಕಂಬ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ ಮೆಟಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ತಿತ್ತಲ್ವಾ. ಮನುಷ್ಯ ಸಾಮಾನ್ಯ ಅಲ್ಲ, ಅವನಲ್ಲಿ ಅಂಥ ಆಕರ್ಷಣಾ ಶಕ್ತಿಗಳಿದೆ. ಏನು ಬೇಕಾದ್ರೂ ಅವನು ಆಕರ್ಷಿಸ್ತಾನೆ. ಸಮುದ್ರದಲ್ಲಿರೋ ಮುತ್ತನ್ನ ವಜ್ರವೈಡೂರ್ಯವನ್ನು ಆಕರ್ಷಿಸ್ತಾನೆ, ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಆಕರ್ಷಿಸ್ತಾನೆ. ಅದಕ್ಕೆ ಖಂಡಿತವಾಗ್ಲೂ ಹಿಂದಿನ ವಿಸ್ಡಮ್ ಈಗ ಮಾಡರ್ನ್ ಮೈಂಡ್ಗೆ ಹೇಗೆ ಬೇಕಾಗಿದೆಯೋ, ಹಿಂದೆ ಅನುಭವಿಸಿದ್ದೆಲ್ಲನೂ ಕೂಡ ಇವತ್ತು ಹೊಸದಾಗಿ ನಮಗೆ ವಾಪಸ್ ಬರುತ್ತೆ. ಆದರೆ ಈ ಬುದ್ಧಿಗೆ ಸಿಕ್ಕಿಲ್ಲ, ಅದು ಬುದ್ಧಿಗೆ ಮೀರಿ ಬರೋದರಿಂದ ನಮಗೆ ಹೊಸದಾಗಿ ಕಾಣುತ್ತೆ. ಅದು ಏನ್ಷಿಯಂಟ್ ವಿಸ್ಡಮ್. ಅದು ಜ್ಞಾನ ಒಂದೇ. ಅವತ್ತು ಅವ್ರಿಗೆ ಸಿಕ್ಕಿದ ಜ್ಞಾನ, ಬುದ್ಧಂಗೆ ಸಿಕ್ಕಿದ ಜ್ಞಾನ, ನಮಗೆ ಸಿಕ್ಕಿದ ಜ್ಞಾನ ಒಂದೇ. ಯಾಕೆಂದರೆ ಅದು ಒಂದೇ ಬೆಳಕು. ದಟ್ ಈಸ್ ದಿ ಸೇಮ್ ಲೈಟ್. ವಾಟ್ ಬುದ್ಧ ಸಾ, what Jesus has seen, the same light for everyone. It's not different lights.
It's not an old light. It's not a new light. It's light. ನೀವು ಪ್ರಾಮುಖ್ಯತೆ ಕೊಟ್ಟಿರುವಂತಹ ಗ್ರಂಥಗಳಲ್ಲಿ ಭಗವದ್ಗೀತೆಯಷ್ಟೇ ಅನುಷ್ಠಾನಕ್ಕೆ ಸಹಕರಿಸುವಂತಹ ಗ್ರಂಥ ಯಾವ್ದಾದ್ರು ಇದೆಯಾ? ಇದ್ರೆ ಅದು ಯಾವುದು ಅಮ್ಮ? ನಾನು ಇಡೀ ಲೈಬ್ರರಿ ಏನು ಖಂಡಿತ ಓದಿಲ್ಲ, ನನಗೇನು ಅಷ್ಟೊಂದು ಗೊತ್ತಿಲ್ಲ. ಆದರೆ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಬಹಳ ಹತ್ತಿರವಾದದ್ದು ಯಾವುದು ಅಂದರೆ ಮಂಕುತಿಮ್ಮನ ಕಗ್ಗ. ಡಿ.ವಿ. ಜಿಯವರು ಬರೆದಿದ್ದು ಬದುಕುವುದನ್ನು ಕಲಿಯಿರಿ, ಈ ಥರ ಕೆಲವು ಡಿ.ವಿ. ಜಿಯವರ ಪುಸ್ತಕಗಳು. ಆಮೇಲೆ ನನಗೆ ನಿಜವಾಗ್ಲೂ ಪರಿಣಾಮ ಬೀರಿದ್ದು ಪ್ರಾಕ್ಟಿಕಲ್ಲಾಗಿ ಅಂದರೆ ಭಗವದ್ಗೀತೆ. ಅದು ಬಿಟ್ಟರೆ ಶಂಕರಾಚಾರ್ಯರ ವಿವೇಕ ಚೂಡಾವಣಿ ಬಹಳ ದಿವಸ ತಗೊಂಡೆ. ಅದನ್ನು ಒಂದೊಂದು ಶ್ಲೋಕನೂ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾರದ ಭಕ್ತಿ ಸೂತ್ರ, ಇದು ನನಗೆ ಕೆಲವೆಲ್ಲ ಇಷ್ಟ ಆಗಿರೋದು. ಆಮೇಲೆ ಆ ಭಜಗೋವಿಂದಂ ನೋಡೋಕ್ಕಷ್ಟು ಸುಲಭವಾಗಿರ್ಬೋದು, ಅದರ ಮೇಲೆ ಅದರ ಬಗ್ಗೆನೇ ಬಹಳಷ್ಟು ನನಗೆ ಚಿಂತನೆಗಳು ಮೂಡಿದ್ದು. ಒಂದು 10 ಸತ್ಸಂಗ ಬರೀ ಭಜಗೋವಿಂದಂನಲ್ಲೇ ಮಾಡಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರೋದು. ಶಂಕರಾಚಾರ್ಯರ ಕೆಲವು ಮಹಾಪರಾಧ ಕ್ಷಮಾಪಣ ಸ್ತೋತ್ರ, ಸೌಂದರ್ಯ ಲಹರಿ, ಇವೆಲ್ಲ ಒಂದು ರೀತಿ ನನಗೆ ತುಂಬ ಮೆಚ್ಚುಗೆ ಆಗಿರೋದು, ನನಗೆ ಹೆಲ್ಪ್ ಆಗಿರೋದು. ಯೋಗ ವಸಿಷ್ಠ, ಆಮೇಲೆ ಪತಂಜಲಿ ಯೋಗ ಸೂತ್ರ, ಅಷ್ಟಾವಕ್ರ ಗೀತೆ, ತ್ರಿಪುರ ರಹಸ್ಯ, ಇವೆಲ್ಲ ಕೆಲವು ಫಸ್ಟ್ ಪ್ರಾರಂಭದಲ್ಲಿ ಕಷ್ಟ ಕಾಣುತ್ತೆ. ಆದರೆ ನಾವು ಇಲ್ಲ ಬಿಡದೆ ನಾನು ತಿಳ್ಕೊಳ್ತೀನಿ, ಓದ್ತೀನಿ ಅಂತ ಹೊರಟಾಗ ಬೇಸಿಕ್ಸ್ ತಿಳ್ಕೊಂಡ್ಬಿಟ್ರೆ ಎಲ್ಲವೂ ಕರೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನೆಲ್ಲನೂ ಕೂಡ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇದಕ್ಕಿಂತ ಮುಂಚೆ ಫಸ್ಟ್ ತೊಗೋಬೇಕಾಗಿರೋದು ಮಂಕುತಿಮ್ಮನ ಕಗ್ಗ.